ಶಿಕ್ಷಕರ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆ ಸಚಿವರು, ಆತ್ಮೀಯರು ಆದಂಥ ಶ್ರೀ ಸುಧಾಕರ್ ಅವರ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ತಾಯಂದಿರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಮೊದಲಿಗೆ ಈ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನೇ ಸೆಪ್ಟೆಂಬರ್ 5ನೇ ತಾರೀಕು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಶಿಕ್ಷಕ, ಪ್ರಾಧ್ಯಾಪಕ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅವರ ಸ್ಮರಣೆಗೋಸ್ಕರ, ಅವರ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರನ್ನ ಸ್ಮರಿಸಿಕೊಳ್ತಾ, ಈ ಸಂದರ್ಭದಲ್ಲಿ ಸಾವಿತ್ರಿ ಫುಲೆ ಈ ದೇಶದಲ್ಲಿ ಮೊದಲನೇ ಮಹಿಳಾ ಶಿಕ್ಷಕಿ, ಅವರನ್ನು ಕೂಡ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ಬಹಳ ಜನ ಪುರುಷರು ಮತ್ತು ಮಹಿಳೆಯರು ಶಿಕ್ಷಕರಾಗ್ತಾ ಇದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ದೇಶದ 2ನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಜೊತೆಗೆ ಅವರು ಮೊದಲು ಫಿಲಾಸಫಿ ಪ್ರೊಫೆಸರ್ ಆಗಿ ನಮ್ಮ ಮೈಸೂರಿನ ಮಹಾರಾಜ ಕಾಲೇಜ್ ಫಿಲಾಸಫಿ ಪ್ರೊಫೆಸರ್,
ಅವರು ಶ್ರೇಷ್ಠ ಶಿಕ್ಷಕರು ಅನ್ನೋದಕ್ಕೆ ನಿದರ್ಶನ. ಅವರು ಮೈಸೂರಿನಿಂದ ವರ್ಗಾವಣೆ ಆದಾಗ ಅವರ ಶಿಷ್ಯಂದಿರು ಅವರ ಮೆರವಣಿಗೆ ಮಾಡ್ತಾ ಇದ್ದಂತ ಗಾಡಿಯನ್ನ ಸ್ವತಃ ಶಿಷ್ಯಂದಿರೇ ಎಳ್ಕೊಂಡು ಹೋಗ್ತಾರೆ. ಅದು ನೆನ್ಕೊಂಡ್ರೆ ಅವರು ಎಂತಹ ಶಿಕ್ಷಕರಾಗಿದ್ದರು, ಎಷ್ಟರ ಮಟ್ಟಿಗೆ ಶಿಕ್ಷಕರ ಮೇಲೆ ಆಮೇಲೆ ಶಿಷ್ಯಂದರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತಕ್ಕಂಥದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕಾ? ರಾಧಾಕೃಷ್ಣನವರ ಜನ್ಮದಿನವನ್ನು ಆಚರಣೆ ಮಾಡುವಾಗ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ಹೇಗೆ ಒಬ್ಬ ಶ್ರೇಷ್ಠ ಪ್ರೊಫೆಸರ್ ಆಗಿದ್ದರು, ಶಿಕ್ಷಕರಾಗಿದ್ದರು, ಅದೇ ರೀತಿ ನಾವೆಲ್ಲರೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ರಾಧಾಕೃಷ್ಣನವರಿಗೆ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆದರೆ ಬೇರೆಯವರಿಗೂ ಕೂಡ ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥವರು, ಉತ್ತಮವಾಗಿ ಕೆಲಸ ಮಾಡಿದಂಥವರು ಅವರೆಲ್ಲರಿಗೂ ಕೂಡ ಶಿಕ್ಷಣ ಇಲಾಖೆ ಗೌರವಿಸಿದೆ. ಪ್ರತಿ ವರ್ಷ ಉತ್ತಮ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ನಾನು ಇವತ್ತು ಯಾರ್ಯಾರು ಅತ್ಯುತ್ತಮ ಶಿಕ್ಷಕರಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವರಿಗೆ ಆಯುಷು ಆರೋಗ್ಯ, ಅವರ ಕುಟುಂಬ ವರ್ಗದವರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಶಿಕ್ಷಕರು, ರೈತರು ಮತ್ತು ಸೈನಿಕರು, ನಾವು ಈ ಮೂರು ವರ್ಗದ ಜನರನ್ನು ಬಹಳ ಹೆಚ್ಚಾಗಿ ಗೌರವಿಸ್ತೀವಿ. ಶಿಕ್ಷಕರನ್ನ, ರೈತರನ್ನ, ಸೈನಿಕರನ್ನ. ಯಾಕಂದ್ರೆ ಅವರು ದೇಶ ಕಾಯೋರು, ರೈತರು ಆಹಾರ ಉತ್ಪಾದನೆ ಮಾಡೋರು, ಅನ್ನ ಕೊಡ್ತಕ್ಕಂಥ ಅನ್ನದಾತರು. ಶಿಕ್ಷಕರು ಇಡೀ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಉತ್ತಮ ಶಿಕ್ಷಕರಾದರೆ ದೇಶದ ಭವಿಷ್ಯನೂ ಕೂಡ ಉಜ್ವಲ ಆಗ್ತದೆ. ದೇಶದ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ರೂಪಿಸ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬರೀ ಶಿಕ್ಷಕರು ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ಪಾಠ ಹೇಳ್ಕೊಡ್ತಕ್ಕಂಥದ್ದಲ್ಲ, ಇಡೀ ಬದುಕಿನ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು. ಜೀವನದ ಪಾಠವನ್ನ ಹೇಳ್ಕೊಡ್ತಕ್ಕಂಥ ಶಿಕ್ಷಕರಾಗಬೇಕು.
ಶಿಕ್ಷಕರ ಇದೆಯಲ್ಲ ಅದು ಕೇವಲ ವೃತ್ತಿಯಲ್ಲ, ಅದು ಒಂದು ಸಾಮಾಜಿಕ ಜವಾಬ್ದಾರಿ. ಮೂಲಭೂತವಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶಿಕ್ಷಣ ಕ್ಷೇತ್ರವನ್ನ ನಾವೇ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಒಂದು, ಇನ್ನೊಂದು ಬೈ ಚಾನ್ಸ್ ಶಿಕ್ಷಕರಾಗ್ತಕ್ಕಂಥದ್ದು ಇನ್ನೊಂದು. ಬೈ ಚಾಯ್ಸ್, ಬೈ ಚಾನ್ಸ್. ಬೈ ಚಾಯ್ಸ್, ಬೈ ಚಾನ್ಸ್. ನಾನು ನೀವೆಲ್ಲರೂ ಕೂಡ ಬೈ ಚಾಯ್ಸ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಷ್ಟು ಜನ ಚಾಯ್ಸ್ ಮಾಡಿದ್ದೀರೋ, ಎಷ್ಟು ಜನ ಚಾನ್ಸ್ ಮಾಡಿದ್ದೀರೋ, ಆದರೆ ಎಲ್ಲ ಶಿಕ್ಷಕರನ್ನು ಕೂಡ ಬೈ ಚಾಯ್ಸ್ ಆಗಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದ್ರಿಂದ ನೀವು ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ನಾವು ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಶಿಷ್ಯಂದ್ರಿದ್ದಾರಲ್ಲ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅದರಲ್ಲೂ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಲ್ಲಿ ಓದ್ತಕ್ಕಂಥದ್ದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಾಡ್ತಕ್ಕಂಥ ಉಪಾಧ್ಯಾಯರು ಯಾವ ರೀತಿ ಅವರ ನಡೆ ನುಡಿಗಳಿರ್ತವೆ ಅದೇ ರೀತಿ ನಡೆ ನುಡಿಗಳನ್ನ ಕಲ್ತ್ಕೊಳ್ತಕ್ಕಂಥ ಪರಿಪಾಠವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಎಚ್ಚರವಾಗಿರ್ಬೇಕು ಅಲ್ವಾ? ಹೌದಲ್ಲ? ನೀವೇನು ಮಾಡ್ತೀರಿ, ನಿಮ್ಮ ನಡೆ ನುಡಿಗಳು ಸಂಸ್ಕಾರ ಯಾವ ರೀತಿ ಇರ್ತದೆ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಕಲೀಲಿಕ್ಕೆ ಅಥವಾ ಕಲಿತು ಅದೇ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ? ನೀವು ನಿಮ್ಮ ಶಿಕ್ಷಕ ವೃತ್ತಿ ಹೇಗಿರ್ಬೇಕಪ್ಪ ಅಂತಂದ್ರೆ, ನಿಮ್ಮ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಚಿಂತನೆ ಮಾಡತಕ್ಕಂಥ ರೀತಿಯಲ್ಲಿ ತಯಾರು ಮಾಡಬೇಕು. ಸ್ವತಂತ್ರವಾಗಿ ಚಿಂತನೆ ಮಾಡಬೇಕು. ನಾನು ವಿದ್ಯೆ ಕಲ್ತಿದ್ದೀನಿ, ನನ್ನ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರಬೇಕು. ಸಮಾಜದ ಸಮಸ್ಯೆಗಳಿಗೆ, ಈಗ ನಮ್ದು ಸಮಾಜ ಹೇಳಿ ಕೇಳಿ ಮೊದಲಿಂದ ಕೂಡ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ. ನಾವು ವಿದ್ಯಾರ್ಥಿಗಳಾದವರು ಜಾತ್ಯತೀತರಾಗಿ ಇರಬೇಕೇ ಹೊರತು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇದು ಒಂದು. ಎರಡನೇದು, ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು, ತರ್ಕಬದ್ಧವಾಗಿ ಬದುಕನ್ನು ಅರ್ಥ ಮಾಡ್ಕೋಬೇಕು, ಸಮಾಜವನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ನಮ್ಮ ಜೀವನ ವೈಚಾರಿಕತೆಯಿಂದ ಕೂಡಿರಬೇಕು. ಅಂತ ವಿದ್ಯಾರ್ಥಿಗಳನ್ನ, ಶಿಷ್ಯರನ್ನ ತಯಾರು ಮಾಡತಕ್ಕಂಥದ್ದು ಎಲ್ಲ ಶಿಕ್ಷಕರ ಜವಾಬ್ದಾರಿ. ಇದನ್ನೇ ಸಾಮಾಜಿಕ ಜವಾಬ್ದಾರಿ ಅಲ್ವಾ? ಇವತ್ತು ವಿದ್ಯಾವಂತರು ಕೂಡ
ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕ ಮನೋಭಾವನೂ ಇಲ್ಲ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೇಕು ಅಲ್ವಾ? ಮತ್ತೆ ಇದನ್ನು ತಯಾರು ಮಾಡೋರು ಯಾರು? ಇಂಥ ವೈಚಾರಿಕತೆ, ವೈಜ್ಞಾನಿಕತೆ ವಿದ್ಯಾರ್ಥಿಗಳಲ್ಲಿ ಬಿತ್ತವ್ರು ಯಾರು? ತಯಾರು ಮಾಡೋರು ಯಾರು? ನೀವೇ ಅಲ್ವಾ? ಈಗ ಒಬ್ಬ ರಾಷ್ಟ್ರಾಧ್ಯಕ್ಷನಾದ್ರೆ ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದ್ರೆ ಬಹುಶಃ ನಿಮಗೆ ಖುಷಿ ಆಗದಷ್ಟು ನೀವು ತಯಾರು ಮಾಡಿದಂಥ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಆದರೆ, ಪ್ರಧಾನಮಂತ್ರಿ ಆದರೆ, ಮುಖ್ಯಮಂತ್ರಿ ಆದರೆ ಅದಕ್ಕಿಂತ ಸಂತೋಷ ಇನ್ನೊಂದು ಇರ್ತದೆ. ಅಥವಾ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾದರೆ, ಏನು ರಾಷ್ಟ್ರಪತಿನೇ ಆಗಬೇಕು, ಮುಖ್ಯಮಂತ್ರಿನೇ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ಏನಿಲ್ಲ. ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಹಿಂದಿನ ಕಾಲದಲ್ಲಿ ಗುರಿ ಇತ್ತು, ಗುರು ಇದ್ದ. ಈಗ ಹೇಳಕ್ ಹೋಗಲ್ಲ ನಾನು. ಒಂದು ದೇಶಭಕ್ತರ ದಂಡೇ ಇತ್ತು ಆಗ. ಕುವೆಂಪು ಹೇಳಿರೋದು ನಾನು ಹೇಳಿರೋದಲ್ಲ. ಈಗ ಗುರುವೂ ಇಲ್ಲ, ಗುರಿನೂ ಇಲ್ಲ. ಏನಂತ ಎಂತ ಹಿಂಡಿದೆ? ಹೇಳ್ಬೇಕು ನಾನೇ? ಬೇಡ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲರೂ ಕೂಡ ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸ ಆಗಬಾರದು. ಅದು ಒಂದು ಕಾಲ ಇತ್ತು, ಎಲ್ರಿಗೂ ಶಿಕ್ಷಣ ಸಿಕ್ಕಿರ್ಲಿಲ್ಲ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಬಹುಸಂಖ್ಯಾತರಲ್ಲಿದ್ದರು. ಈಗ ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆಯಲ್ಲ. ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಶಿಕ್ಷಣ, ಕಡ್ಡಾಯವಾಗಿ ಶಿಕ್ಷಣ ಕೊಡ್ತಕ್ಕಂಥದ್ದು. ಇಟ್ಸ್ ಎ ಫಂಡಮೆಂಟಲ್ ರೈಟ್ ನೌಡೇಸ್. ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಇಟ್ಸ್ ಎ ಫಂಡಮೆಂಟಲ್ ರೈಟ್. ಬರೀ ರೈಟ್ ಟು ಎಜುಕೇಶನ್ ಇದ್ರಾಗಲ್ಲ, ಅದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ಶಿಕ್ಷಣ. ಅದಾದಾಗ ಮಾತ್ರ ಶಿಕ್ಷಣ ಪಡೆದದಕ್ಕೆ ಸಾರ್ಥಕ ಆಗ್ತದೆ. ಅಂತ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವರು ನೀವೆಲ್ಲರೂ ಕೂಡ ರೂವಾರಿಗಳು ಅಂತಕ್ಕಂಥ ಮಾತುಗಳು. ಆ ಕೆಲಸ ಮಾಡೋಣ. ಈಗ ನೋಡಿ, ಸಂವಿಧಾನದಲ್ಲಿ ಇಷ್ಟು ವರ್ಷ ಆಯಿತು. ಸಂವಿಧಾನ ಬಂದು ಜಾರಿಗೆ ಬಂದು 1950 26ನೇ ತಾರೀಕು, ಜನವರಿ 26ನೇ ತಾರೀಕು. ಎಷ್ಟು ವರ್ಷ ಆಯ್ತು ಈಗ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು? 74-75 ವರ್ಷ ಆಯ್ತು. ಇನ್ನೂ ಎಲ್ರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೂ 76-75% ಮಾತ್ರ ಶಿಕ್ಷಣ ಸಿಗ್ತಿರ್ತಕ್ಕಂಥ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಲೇಬೇಕು. ಮತ್ತೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಆಗಬೇಕು. ಆಗ ಮಾತ್ರ ಒಂದು ಮನುಷ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ನಾವು ಮನುಷ್ಯರು ನಾವು
ಸಿದ್ಧಾಂತವನ್ನು ತಿರಸ್ಕಾರ ಎಷ್ಟು 850 ವರ್ಷಗಳ ಹಿಂದೆ ಇವತ್ತಿನ ಆಧುನಿಕ ಕಾಲದಲ್ಲೂ ಕೂಡ ನಾವು ಮೌಢ್ಯಗಳನ್ನ ಕಥಾಚಾರಗಳನ್ನ ಅನುಸರಿಸ್ತೀವಿ ಅಂತಂದ್ರೆ ಪಾಲನೆ ಮಾಡ್ತೀವಿ ಅಂತಂದ್ರೆ ನಮಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕು. ಅಲ್ವಾ? 850 ವರ್ಷಗಳಿಂದ ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ಈಗಲೂ ನಾವೇನ್ ಮಾಡ್ತೀವಿ? ಯಾಕಪ್ಪ ನಿನಗೆ ವಿದ್ಯೆ ಇಲ್ಲ, ನಿನಗೆ ಯಾಕೆ ಊಟ ಇಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ? ನಮ್ಮ ಮನೆ ಬರ ಸ್ವಾಮಿ ಏನ್ ಮಾಡೋದು? ಹಣೆ ಬರ ಸ್ವಾಮಿ ಏನ್ ಮಾಡೋದು? ಇದು ಶಿಕ್ಷಣನ? ಇದು ಕರ್ಮ ಸಿದ್ಧಾಂತ ಅಲ್ವಾ? ಅದಕ್ಕೆ ನಾವು ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ. ವೈಚಾರಿಕ ಮನೋಭಾವ, ಶಿಕ್ಷಣ ಮನೋಭಾವ ಅಲ್ಲ, ವೈಜ್ಞಾನಿಕ ಮನೋಭಾವ, ವೈಚಾರಿಕ ಮನೋಭಾವ ಮತ್ತೆ ಉತ್ತಮವಾದಂಥ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು. ಮತ್ತೆ ನಾವು ಕಲ್ತಕ್ಕಂಥ ವಿದ್ಯೆ ಇದೆಯಲ್ಲ, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ವಿದ್ಯೆ. ಆ ತರ ಶಿಕ್ಷಕರು ಯೋಚನೆ ಮಾಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಆರೈಸಿ ರಾಧಾಕೃಷ್ಣನವರ ಜನ್ಮದಿನ, ಅವರ ಆತ್ಮಕ್ಕೆ ಚಿರಶಾಂತಿ. ನಾವು ಯಾವಾಗಲೂ ಕೂಡ ರಾಧಾಕೃಷ್ಣನವರನ್ನ ಆದರ್ಶ ಪುರುಷರಾಗಿ ತಿಳಿದಿರ್ತೀವಿ. ಉತ್ತಮ ಶಿಕ್ಷಕರು ಆದರ್ಶ ಸಾವಿತ್ರಿ ಪುಲೆಯನ್ನು ಗೌರವಿಸ್ತೀವಿ. ಅದೇ ಅವರು ಹಾಕೊಟ್ಟಂತ ಹಾದಿನಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಆ ಕೆಲಸ ಮಾಡಬೇಕು. ಮತ್ತೆ ನಿನ್ನೆ ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ. ಚಂದ್ರಶೇಖರ ಸೆಕ್ರೆಟರಿ ಅವರು ನಿನ್ನೆ ತಾನೇ ಭೇಟಿಯಾಗಿದ್ದಾರೆ. ಅದೆಲ್ಲ ಬಂದಿಲ್ಲ. ಅವರು ಅಧ್ಯಕ್ಷರು ಮಂಡ್ಯದಲ್ಲಿದ್ದಾರೆ. ಇದು ರಾಜ್ಯ ಮಟ್ಟದ್ದು. ಅವ್ರು ರಾಜ್ಯ ಮಟ್ಟದ ಅಧ್ಯಕ್ಷರು. ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಅರಿವಾಗಿದೆ ಸರ್ಕಾರಕ್ಕೆ. ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಸರ್ಕಾರ ಮಾಡ್ತದೆ. ಆಗ್ಬೋದಾ? ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ, ಅದೇನು ಅವರು ಹೇಳಿದ್ದಾರೆ 2017ಕ್ಕಿಂತ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರ್ದು. ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ. ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ. ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ. ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯದ ಎಲ್ಲ ಶಿಕ್ಷಕರು ಅವರಿಗೆ, ಯಾಕಂದ್ರೆ ನನಗೆ ಶಿಕ್ಷಕರು ಕಂಡ್ರೆ ಬಹಳ ಅಪಾರವಾದಂಥ ಗೌರವ ಇದೆ. ನಾನು ಇವತ್ತು ನನಗೆ ಶಾಲೆ ಸೇರಿಸಿದ್ರಲ್ಲ 5ನೇ ತರಗತಿಗೆ SM ರಾಜಪ್ಪ ಅಂತ, ಅವ್ರಿಗೆ ಇನ್ನೂ ನೆನಪತ್ರ. ರಾಜಪ್ಪ ಬೇಡಿಸಿ ಏನ್ ಮಾಡ್ತಿದ್ರು ಅಂತಂದ್ರೆ, ನಮ್ಮ ಊರಿಗೆ ಬಂದರು ಹೆಡ್ ಮಾಸ್ಟರ್ ಆಗಿ. ನಾನು ಶಾಲೆಗೆ ಸೇರಿದಿಲ್ಲ, ಒಟ್ಟು 1ರಿಂದ 4ನೇ ತರಗತಿವರೆಗೂ ಓದೇ ಇಲ್ಲ ನಾನು.
ಆದರೆ ವೀರ್ ಮಕ್ಕಳು ಕುಣಿತ ಕಲಿಯುವಾಗ ಎಲ್ಲ ಕಲ್ತ್ಕೊಂಡಿದ್ದೆ. ಕನ್ನಡ ಬರೆಯೋದು, ಓದೋದು, ಲೆಕ್ಕ ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಎಲ್ಲ ಕಲ್ತ್ಕೊಂಡಿದ್ದೆ. ಅದಕ್ಕೆ ನನಗೆ ಮನೆಗೆ ಹೋಗೋದು ಪಾಪ ಟೀಚರ್ ಅವರು ರಾಜಪ್ಪ ಮೇಷ್ಟ್ರು ಪ್ರತಿ ಮನೆಗೆ ಹೋಗಿದ್ರು. ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಗೆ ಬಂದು ಸೇರ್ಕೊಂಡಿದ್ದು ಬಿಟ್ಟಿದ್ದಾರೆ, ಆ ಥರದ ಟೀಚರ್ ಇರ್ಬೇಕಲ್ವಾ. ಈಗ ಮಾಡ್ತಾರೆ ಇದು ಗೊತ್ತಿಲ್ಲ ನನಗೆ, ಮಾಡ್ತಾ ಇದ್ದೀನಿ, ಬಹಳ ಸಂತೋಷ. ಆಮೇಲೆ ಈ ಮಕ್ಕಳುಗಳು ತಂದೆ ತಾಯಿಗಳಿದ್ದಾರಲ್ಲ, ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಮಕ್ಕಳನ್ನ ಯಾವ ಕಾರಣಕ್ಕೂ ಕೂಡ, ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಪೌಷ್ಟಿಕ ಆಹಾರ ಸಿಗ್ಲಿಕ್ಕೆ 6 ದಿನ, ಒಂದು ವಾರದಲ್ಲಿ 6 ದಿನ ಮೊಟ್ಟೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಯಾಕಂತಂದ್ರೆ ಮೊಟ್ಟೆಗಳು ಮಕ್ಕಳು ಪೌಷ್ಟಿಕ ಹೀನತೆಯಿಂದ ಹರಡಬಾರದು. ಬಹಳ ಜನಕ್ಕೆ ಸಮಾಜದಲ್ಲಿ ಬಡತನ ಇದೆ, ಸಿರಿತನ ಇದೆ. ನಾನು ಓದುವಾಗ ಹೈಸ್ಕೂಲ್ ಹೋಗೋರಿಗೆ ಚಪ್ಪಲಿ ಹಾಕೊಂಡಿರ್ಲಿಲ್ಲ. ನಮ್ಮೂರು ಪಕ್ಕದೂರು ಹೋಗ್ತಿದ್ದೆ ನಾನು ಓದ್ಲಿಕ್ಕೆ, ಬರೀ ಕಾಲಲ್ಲೇ ನಡ್ಕೊ ಹೋಗ್ತಿದ್ದೆ. ಅದಕ್ಕೋಸ್ಕರ ಸೌಭಾಗ್ಯ ಕಾರ್ಯಕ್ರಮ ತಗೊಂಡು ಎಲ್ಲರೂ ಚಪ್ಪಲಿ ಹಾಕಬೇಕು, ಯೂನಿಫಾರ್ಮ್ ಹಾಕಬೇಕು, ಸಾಕ್ಷಿ ಎಲ್ಲ ಕೊಡ್ತಕ್ಕ ಇವೆಲ್ಲ ಮಾಡ್ತದ್ದು ಅದಕ್ಕೋಸ್ಕರ. ಆಮೇಲೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ವಿದ್ಯಾಸಿರಿ ಕಾರ್ಯಕ್ರಮ ಮಾಡೋದು. ಯಾಕೆ ಮಾಡೋದು ಅಂತಂದ್ರೆ, ನಮ್ಮಪ್ಪ ನನಗೆ ಹಾಸ್ಟೆಲ್ ಸೇರಿಸ್ತಿಲ್ಲ. ನಾನು PUC ವರೆಗೆ ನಮ್ಮ ನೆಂಟರ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಓದ್ತಾ ಇದ್ದೆ. ಆಮೇಲೆ ಡಿಗ್ರಿ ಬಂದ್ಮೇಲೆ ಅಡಿಗೆ ಮಾಡ್ಕೊಂಡು ಸಾಂಬಾರ್ ತಗೊಂಡು ಹೋಟ್ಲಲ್ಲಿ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಆ ಕಷ್ಟ ಪಾಪ ಬೇರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿ ವಿದ್ಯಾಸಿರಿ ಕಾರ್ಯಕ್ರಮ ವರ್ಷಕ್ಕೆ ಎಷ್ಟು 1,500 ಒಂದು ತಿಂಗಳಿಗೆ 1,500, 10 ತಿಂಗಳಿಗೆ 15,000. ಬಹಳ ಜನ ಮೇಷ್ಟ್ರುಗಳು ಗೊತ್ತಿದೆಯಾ? ಅದನ್ನ ಆ ಕಾರ್ಯಕ್ರಮ ನನ್ನ ಅನುಭವದಿಂದ ಮಾಡೋದು, ವಿದ್ಯಾಸಿರಿ ಕಾರ್ಯಕ್ರಮ ಮಾಡೋದು. ನಾನು ನೋಡಿ ಹೈಸ್ಕೂಲ್ ಬಂದ ಮೇಲೆ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಟೈರ್ ಚಪ್ಪಲಿ ತಗೊಂಡೆ ಹೋಗ್ತದೆ. ನಾನು ಇವತ್ತು ಇಲ್ಲಿವರೆಗೆ ಬಂದಿದ್ರೆ ನನಗೆ ಶಿಕ್ಷಣ ಸಿಗ್ತಿರೋ ಸಾಧ್ಯ ಆಯ್ತಿತ್ತ? SM ರಾಜಪ್ಪ ನಮ್ಮ ಊರು ಪರದೇವರು ಸಾಧ್ಯ ಆಯ್ತಿತ್ತ? ಅದರಿಂದ ಶಿಕ್ಷಣ ಇದೆಯಲ್ಲ ಬಹಳ ಮಹತ್ವ. ಸಮಾಜದಲ್ಲಿ ನಾವು ಮನುಷ್ಯರಾಗಿ ಇರಬೇಕಾದ್ರೆ ಶಿಕ್ಷಣ ಅತ್ಯಂತ ಅಗತ್ಯ. ಅರಿವು, ಜ್ಞಾನ ಎರಡೂ ಕೂಡ ಬರಬೇಕಾದ್ರೆ ಶಿಕ್ಷಣದಿಂದ ಅತಿ ಸ್ವಾಭಿಮಾನ, ಜಾತ್ಯತೀತ ಮನೋಭಾವ ಇವು ಬಂದಾಗ ಮಾತ್ರ ನಾವು ಶಿಕ್ಷಣ ಕಲಿತದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ಇತರರಿಗೆ ಶಿಕ್ಷಕ ದಿನಾಚರಣೆಯ